ಲೇಡಿ ಆಟೋ ಡ್ರೈವರ್ಸ್ ನ ನೋಡಿದ್ರಿ. ಈಗ ಲೇಡಿ ಕ್ಯಾಬ್ ಡ್ರೈವರ್ ನೋಡಿ. ಬೆಂಗಳೂರಿನಲ್ಲಿ ಲೇಡಿ ಕ್ಯಾಬ್ ಚಾಲಕಿ ಆಶಾ ಅನ್ನುವವರು ಒಬ್ಬರಿದ್ದಾರೆ. ಸುಮಾರು 6 ವರ್ಷಗಳಿಂದ ಇವರು ಕ್ಯಾಬ್ ಚಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ನೈಟ್ ಶಿಫ್ಟ್ ಅಂತಾನೂ ಕೂಡ ನೋಡಿದೆ. ಮಧ್ಯರಾತ್ರಿ ಆದ್ರೂ ಕೂಡ ಮಹಿಳೆಯರನ್ನ ಮನೆಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ದ ಇವರು ಕ್ಯಾಬ್ ಓಡಿಸೋದ್ರ ಮೇಲೆ ಆಸಕ್ತಿ ಬಂದು ಒಂದು ಕಡೆ ಸಂಸಾರ, ಮತ್ತೊಂದು ಕಡೆ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಇವರನ್ನ ಕಂಡ್ರೆ ಎಲ್ರಿಗೂ ಕೂಡ ಪ್ರೀತಿ. ನಗುಮುಖದಲ್ಲೇ ನಗರದ ಎಲ್ಲಾ ಏರಿಯಾಗಳಿಗೂ ಸರ್ವಿಸ್ ಅನ್ನ ಕೊಡ್ತಿದ್ದಾರೆ. ಈಗ ಗೋ ಪಿಂಕ್ ಅನ್ನ ನೋಡ್ತಿದ್ರ. ಈ ಗೋ ಪಿಂಕ್ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಯಾಕಂತ ಹೇಳಿದ್ರೆ ಈಗ ನಾವು ಆಟೋ ಲೇಡಿ ಡ್ರೈವರ್ಸ್ ಗಳು ಹೇಗ್ ನೋಡಿದ್ವೋ ಅದೇ ರೀತಿ ಗೋ ಪಿಂಕ್ ಅನ್ನುವಂತದ್ರಲ್ಲಿ ಲೇಡಿ ಕ್ಯಾಬ್ ಡ್ರೈವರ್ ಗಳು ಸರ್ವಿಸ್ ಅನ್ನ ಕೊಡ್ತಿದ್ದಾರೆ. ಸೊ ಇವರು ಕೂಡ ಡೇ ಅಂಡ್ ನೈಟ್ ಎಸ್ಪೆಷಲಿ ಬೆಂಗಳೂರಿನ ಒಂದು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ನೀಡುವಂತಹ ಸಲುವಾಗಿ ತಮ್ಮ ಒಂದು ಸೇವೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಅವರು ಯಾವ ರೀತಿ ಎಲ್ಲ ಸೇವೆಯನ್ನ ಕೊಡ್ತಿದ್ದಾರೆ, ಅವರು ದಿನನಿತ್ಯ ಯಾವ್ಯಾವ ಚಾಲೆಂಜ್ ಗಳನ್ನ ಫೇಸ್ ಮಾಡ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮ್ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಮೊದಲನೇದಾಗಿ ನನ್ನ ಪ್ರಶ್ನೆ, ಸೊ ನೀವು ಎಷ್ಟು ವರ್ಷದಿಂದ ಈ ಒಂದು ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೀರಾ? 6 ವರ್ಷ ಆಯ್ತು ಮೇಡಮ್. ನಿಮ್ಗೆ ಮೊದಲನೇದಾಗಿ ಹೆಂಗೆ ಇಂಟ್ರೆಸ್ಟ್ ಬಂತು ನೀವು ಕ್ಯಾಬ್ ಡ್ರೈವರ್ ಆಗ್ಬೇಕು ಅಂತ? ನನ್ನ ಫ್ರೆಂಡು ಕ್ಯಾಬ್ ಡ್ರೈವರ್ ಆಗಿದ್ದಾರೆ. ಅವರು ನಾನು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಿದ್ದು. ಅವರಿಂದ ನನ್ಗೆ ಇಂಟ್ರೆಸ್ಟ್ ಬಂತು. ಅವರು ಚೆನ್ನಾಗಿ ಓಡಿಸ್ತಾ ಇದ್ರು, ಆದ್ರಿಂದ ನನಗೂ ಇಂಟ್ರೆಸ್ಟ್ ಬಂದು ನಾನು ಬಂದಿದ್ದು. ಓಕೆ, ಇನ್ನು ನೀವು ಮನೆಯಲ್ಲಿ ಗಾರ್ಮೆಂಟ್ಸ್ ಕೆಲಸನ ಬಿಟ್ಟು ನಾನು ಕ್ಯಾಬ್ ಓಡಿಸ್ತೀನಿ ಅಂತ ಹೇಳಿದಂತಹ ಟೈಮಲ್ಲಿ ಮನೆಯಲ್ಲಿ ಏನೆಲ್ಲ ಹೇಳಿದ್ರು, ನೀವು ಎಷ್ಟು ಸ್ಟ್ರಗಲ್ ಮಾಡಿದ್ರಿ ಆ ಟೈಮ್ನಲ್ಲಿ ಅಂತ? ನಮ್ಮ ಮನೇಲಿ ಏನೂ ಇಲ್ಲ, ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಾನು ಇಂಥ ಕೆಲಸ ಮಾಡ್ತೀನಿ ಅಂದ್ರೆ ಅವ್ರು ಯಾವತ್ತೂ ನನ್ ಬೇಡ ಅಂದಿಲ್ಲ, ಮಾಡಕ್ಕೆ ಬಿಟ್ಟಿದ್ದಾರೆ. ಖುಷಿಯಿಂದಾನೇ ಒಪ್ಕೊಂಡ್ರು? ಹೌದು, ಇವತ್ತು ಖುಷಿಯಿಂದಾನೇ ಕಳಿಸ್ಕೊಡ್ತಾರೆ. ಓಕೆ ಮೇಡಮ್, ಡೈಲಿ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಾ? ನಿಮಗೆ ತುಂಬಾನೇ ಇಷ್ಟವಾಗುವಂತಹ ರೂಟ್ ಯಾವುದು ಅಂತ? ನನ್ಗೆ ರೂಟು ಇಷ್ಟ ಆಗದೆ ಇರೋದು ಅಂದ್ರೆ RR ನಗರ ಇಷ್ಟ ಆಗುವಂತದ್ದು. ಇಷ್ಟ ಆಗದೆ ಇರೋದು ಯಾಕೆ ಅಂತ? ಆ ಕಡೆ ಅಲ್ಲಿ ನಂಗೇನೋ ಒಂಥರ ಗೊತ್ತಿಲ್ಲ, ಅದು ನಂಗೆ ಇಷ್ಟ ಆಗ್ತಾ ಇಲ್ಲ. ಆ ರೋಡ್ ಒಂದು ತುಂಬಾ ಇಷ್ಟ ಆಗೋದು JP ನಗರ, ವೈಟ್ ಫೀಲ್ಡ್, ಆ ಕಡೆ ಎಲ್ಲಾನು ಹೋಗ್ತೀರಾ ನೀವು? ಹೌದು ಹೌದು, ಹೋಗ್ತೀವಿ. ಸಜ್ಜಾಪುರ ರೋಡ್ ಎಲ್ಲ ಸ್ವಲ್ಪ ಭಯಂಕರವಾಗಿರುತ್ತೆ. ಆ ರೋಡ್ಗೆಲ್ಲ ಖುಷಿಯಾಗೆ ಹೋಗ್ತೀನಿ, ಏನು ಅನ್ಸಲ್ಲ. ಅದೇನು RR ನಗರ ಅಂದ್ರೆ ನಂಗೊಂಥರ. ಈಗ ನೈಟ್ ಡ್ಯೂಟಿನೂ ಕೂಡ ನೀವು ಮಾಡ್ತೀರಾ, ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಅನ್ಸುತ್ತೆ? ಅಂದ್ರೆ ನೈಟ್ ಸೆಕ್ಯೂರಿಟಿ, ಸೇಫ್ಟಿ ವೈಸ್ ಎಲ್ಲ ನೋಡಿದ್ರೆ? ಮೇಡಮ್, ನಮ್ಗೆ ಏನು ಸೆಕ್ಯೂರಿಟಿ ಏನಿಲ್ಲ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇದೀವಿ. ಯಾವತ್ತೂ ಸೆಕ್ಯೂರಿಟಿ ಬೇಕು ಅಂತ ಅನ್ಸಿಲ್ಲ. ನಾವು ಒಳಗಡೆನೆ ಇರ್ತೀವಿ. ಸುತ್ತಮುತ್ತ ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿ ಜೆಂಟ್ಸ್ ಎಲ್ಲರೂ ಓಡಾಡ್ತಾರೆ. ನಮ್ಗೆ ಜೆಂಟ್ಸ್ ಕ್ಯಾಬ್ ಸಪೋರ್ಟ್ ಇದೆ. ಯಾಕೆಂದ್ರೆ ನಮ್ಗೆ ನಂದು ಗಾಡಿ ಪಂಚರ್ ಆಗಿದೆ, ಎಷ್ಟೋ ಸತಿ ಪಂಚರ್ ಆಗಿದೆ. ಆ ಟೈಮಲ್ಲೆಲ್ಲ ಒಂದೇ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರೆ ಇಮಿಡಿಯೇಟ್ಲಿ ಬಂದು ಸಪೋರ್ಟ್ ಮಾಡ್ತಾರೆ. ನಮ್ಗೆ ಏರ್ಪೋರ್ಟ್ ಅಲ್ಲೇ ಸಪೋರ್ಟಿಂಗ್ ಇದೆ. ನೋಡಿದ್ರಲ್ಲ, ಆಟೋ ಲೇಡಿ ಡ್ರೈವರ್ಗಳ ಜೊತೆ ಕ್ಯಾಬ್ ಲೇಡಿ ಡ್ರೈವರ್ಗಳು ಕೂಡ 24/7 ಹೊತ್ತು ಗೊತ್ತು ಯಾವುದು ನೋಡದೆ ಯಾವ ರೂಟ್ ಬೇಕಾದ್ರೂ ಹೋಗಿ ಅಲ್ಲಿ ತಮ್ಮ ಸರ್ವಿಸ್ ಅನ್ನ ಕೊಡ್ತಾರೆ. ಇವರಿಗೆ ನಾವು ಇದೇ ರೀತಿ ಇವರ ಸರ್ವಿಸ್ ಮುಂದುವರಿಲಿ ಅಂತ ಕೂಡ ನಾವು ಆಶಯಿಸೋಣ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.